ಸಾರಥಿ ಯೋಜನೆ ಇದು ಸರ್ಕಾರದ ಸೂಪರ್ ಸ್ಕೀಮ್. ವಾಹನ ಖರೀದಿಗೆ ಸಿಗಲಿದೆ 75% ಸಹಾಯಧನ, 4 ರಿಂದ 5 ಲಕ್ಷದವರೆಗೆ. ಯಾರೆಲ್ಲ ಅರ್ಹರು? ಅರ್ಜಿ ಸಲ್ಲಿಕೆ ಹೇಗೆ? ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ಎಷ್ಟು ಸಬ್ಸಿಡಿ ಸಿಗುತ್ತೆ? ಅರ್ಜಿಯೊಂದಿಗೆ ಸಲ್ಲಿಸಬೇಕಾದಂತ ದಾಖಲಾತಿಗಳು ಏನೇನು? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಮೊದಲನೇದಾಗಿ ಕರ್ನಾಟಕ ಸ್ವಾವಲಂಬಿ ಸಾರಥಿ ಯೋಜನೆ ಅನ್ನೋದು ಏನು ಅಂತ ತಿಳ್ಕೊಂಬರೋಣ. ಹಿಂದುಳಿದ ಸಮುದಾಯದ ಯುವಕರನ್ನ ಸ್ವಾವಲಂಬಿಗಳನ್ನಾಗಿ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆಯನ್ನ ಜಾರಿಗೊಳಿಸಿದೆ ಸ್ನೇಹಿತರೆ. ನಿರುದ್ಯೋಗಿ, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದಂತಹ ಯುವಕರು ಈ ಯೋಜನೆಯಡಿಯಲ್ಲಿ 4 ಚಕ್ರಗಳ ವಾಹನ ಖರೀದಿಯಿಂದ ಹಿಡಿದು ಹೊಸ ಉದ್ಯಮವನ್ನ ಪ್ರಾರಂಭಿಸುವವರೆಗೆ 50% ಇಂದ 75% ವರೆಗೆ ಸಹಾಯಧನ ಪಡ್ಕೊಳ್ಬಹುದು. ಕರ್ನಾಟಕ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಸ್ನೇಹಿತರೆ, ಪ್ರಯಾಣಿಕ ಆಟೋ ರಿಕ್ಷಾ ಆಗಿರ್ಬೋದು, ಸರಕು ವಾಹನ ಆಗಿರ್ಬೋದು, ಟ್ಯಾಕ್ಸಿ ಖರೀದಿಗಾಗಿ ಬ್ಯಾಂಕ್ಗಳಿಂದ ಸಾಲಗಳಿಗೆ ವಾಹನ ಮೌಲ್ಯದ 50% ಅಥವಾ ಗರಿಷ್ಠ ಅಂದ್ರೆ 3 ಲಕ್ಷದವರೆಗೆ ಸಬ್ಸಿಡಿಯನ್ನ ಪಡ್ಕೊಳ್ಳುವಂತ ಅವಕಾಶ ಇದೆ ಸ್ನೇಹಿತರೆ. ಬಟ್ ಇಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಏನಾದ್ರೂ ಒಂದು ವಾಹನ ಖರೀದಿ ಮಾಡಿರ್ತೀರಲ್ವಾ, ಆ ವಾಹನವನ್ನ ಸಾಲದ ಅವಧಿಯಲ್ಲಿ ಇತರರಿಗೆ ಮಾರಾಟ ಮಾಡಬಾರ್ದು. ನೆನಪಲ್ಲಿ ಇಟ್ಕೊಳ್ಳಿ. ಫಲಾನುಭವಿ ರಸ್ತೆ ತೆರಿಗೆ ಆಗಿರ್ಬೋದು, ವಿಮೆಯ ಬಗ್ಗೆ ಆ ಒಂದು ಇನ್ಫಾರ್ಮೇಶನ್ ಏನಿರುತ್ತೋ ಪೂರಕ ದಾಖಲೆಗಳೊಂದಿಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಗೆ ಕೊಡಬೇಕು. ಯಾವುದೇ ವಿಮಾ ಪಾವತಿಯನ್ನ ಕ್ಲೇಮ್ ಮಾಡಿದ್ರೆ ವಿಮಾ ಪಾವತಿ ವಿವರಗಳನ್ನ ನಿಗಮಕ್ಕೆ ನೀವು ಹಂಚ್ಕೊಳ್ಬೇಕಾಗತ್ತೆ. ಮುಚ್ಚುಮರೆ ಮಾಡಂಗಿಲ್ಲ. ಅಷ್ಟೇ ಅಲ್ಲ, ಫಲಾನುಭವಿ ವಾಹನದ ವೆಚ್ಚದ 10% ಅನ್ನ ಕೊಡುಗೆ ನೀಡಬೇಕು ಸ್ನೇಹಿತರೆ. KMDC ಮೂಲಕ ಸಬ್ಸಿಡಿ ಪಡೆದ ವಾಹನದ ಮೇಲೆ KMDC ನಿಂದ ಸಬ್ಸಿಡಿ ಅಂತ ನೀವು ಪ್ರದರ್ಶಿಸಬೇಕು, ಅದು ಇರಲೇಬೇಕು. ನಗರದ ಪ್ರದೇಶಗಳಲ್ಲಿ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕಡ್ಡಾಯ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಏನ್ KMDC ಅನ್ನುವಂಥದ್ದನ್ನ ನೀವು ಪ್ರಿಂಟ್ ಹಾಕಿಸ್ಕೊಳ್ಬೇಕಾಗತ್ತೆ. ಇನ್ನು ಸ್ನೇಹಿತರೆ, ಇದಕ್ಕೆ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಒಂದಷ್ಟು ಅರ್ಹತಾ ಮಾನದಂಡಗಳನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಈ ಯೋಜನೆಯಲ್ಲಿ ಅಭ್ಯರ್ಥಿ ಅಂದ್ರೆ ನೀವು ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಹಿಂದುಳಿದ ವರ್ಗಗಳ ಪ್ರವರ್ಗ 3B ಸಮುದಾಯಗಳಿಗೆ ಸೇರಿರಬೇಕು ಸ್ನೇಹಿತರೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈ ಯೋಜನೆಯಲ್ಲಿ ಆರ್ಥಿಕ ಸಹಾಯವನ್ನ ಪಡೆಯೋದಕ್ಕೆ ಇಚ್ಛಿಸುವಂತ ಅರ್ಜಿದಾರರು ಲಘು ವಾಹನ ಚಾಲನಾ ಪರವಾನಗಿಯನ್ನ ಕಡ್ಡಾಯವಾಗಿ ಹೊಂದಿರಬೇಕು. ಅರ್ಜಿದಾರರ ಕುಟುಂಬದ ವಾರ್ಷಿಕ ವರಮಾನ ಗ್ರಾಮೀಣ ಪ್ರದೇಶದವರಾದ್ರೆ 98,000, ನಗರ ಪ್ರದೇಶದವರು ಅಂತಂದ್ರೆ 1,20,000 ಮೀರಿರಬಾರ್ದು. ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿ ಆಗಿರಬೇಕು. ಅಡ್ರೆಸ್ ಪ್ರೂಫ್ ಅನ್ನ ಕೇಳ್ತಾರೆ. ಅರ್ಜಿದಾರರ ವಯಸ್ಸು ಕನಿಷ್ಠ 21 ವರ್ಷ ಹಾಗೆ ಗರಿಷ್ಠ 45 ವರ್ಷಗಳ ಮಿತಿಯನ್ನ ಕೊಟ್ಟಿದ್ದಾರೆ. ಈ ಹಿಂದೆ ನಿಗಮದ ಯೋಜನೆಗಳಲ್ಲಿ ಅಥವಾ ಸರ್ಕಾರಿ ಇಲಾಖೆಗಳಲ್ಲಿ ಈ ಉದ್ದೇಶಕ್ಕೆ ಯಾವುದೇ ಯೋಜನೆಗಳಿಂದ ಸೌಲಭ್ಯವನ್ನ ಪಡೆದಿರಬಾರದು ಸ್ನೇಹಿತರೆ. ಈ ಯೋಜನೆಯಲ್ಲಿ ಸವಲತ್ತನ್ನ ಪಡೆಯೋದಕ್ಕೆ ಬಯಸುವಂತ ಅರ್ಜಿದಾರರು ವಾಸಿಸ್ತಿರುವಂತ ವ್ಯಾಪ್ತಿಗೆ ಬರುವಂತ ರಾಷ್ಟ್ರೀಕೃತ ಬ್ಯಾಂಕ್ ಶಾಖೆಯಲ್ಲಿ ಸರ್ಕಾರದ ಸೌಲಭ್ಯವನ್ನ ಪಡೆಯುವಂತ ಆಧಾರ್ ಸಂಯೋಜಿತ ಬ್ಯಾಂಕ್ ಖಾತೆ ಹೊಂದಿರಬೇಕು. ಇದು ಅರ್ಹತೆ ಇರಬೇಕು ಸ್ನೇಹಿತರೆ. ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಈ ಒಂದು ಸೌಲಭ್ಯವನ್ನ ಪಡೆಯುವುದಕ್ಕೆ ಅರ್ಹರಾಗಿರ್ತಾರೆ. ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಈ ಯೋಜನೆಯಲ್ಲಿ ಮಂಗಳಮುಖಿಯರಿಗೂ ಕೂಡ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಈ ಯೋಜನೆಯಲ್ಲಿ ಸೌಲಭ್ಯ ಪಡೆಯುವಂತ ಫಲಾನುಭವಿಯ ಸ್ವಯಂ ಟ್ಯಾಕ್ಸಿ ಚಾಲನೆ ಅಂದ್ರೆ ಎಲ್ಲೋ ಬೋರ್ಡ್ ಉದ್ದೇಶಕ್ಕೆ ವಾಹನವನ್ನ ನೋಂದಾಯಿಸತಕ್ಕದ್ದು. ಅಂದ್ರೆ ನೀವು ವೈಟ್ ಬೋರ್ಡು ಬೇರೆ ಯಾವ ಬೋರ್ಡು ಹಾಕಂಗಿಲ್ಲ, ಎಲ್ಲೋ ಬೋರ್ಡ್ ಮಾತ್ರ ಇರುತ್ತೆ ಸ್ನೇಹಿತರೆ. ನಾನು ಆಗ್ಲೇ ಹೇಳಿದೆ, ಮಂಗಳಮುಖಿಯರು ಸಾಕಷ್ಟು ಜನ ಈಗಲೂ ಕೂಡ ಆಟೋ ಓಡಿಸೋಂತ ಇರ್ತಾರೆ. ಅವರು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಸ್ನೇಹಿತರೆ, ಎಷ್ಟು ಸಬ್ಸಿಡಿ ಸಿಗುತ್ತೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ. ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಎಷ್ಟು ಸಬ್ಸಿಡಿ ಸಿಗುತ್ತೆ ಈ ಒಂದು ಸ್ವಾವಲಂಬಿ ಸಾರಥಿ ಯೋಜನೆ ಅಂಡರ್ ಅಲ್ಲಿ ಅಂತ ಹೇಳ್ಕೊಂಡು. ಪರಿಶಿಷ್ಟ ಜಾತಿ, SC ST ಪಂಗಡದವರು ಅಂತಂದ್ರೆ ಅಭ್ಯರ್ಥಿಗಳಿಗೆ 4 ಲಕ್ಷ ರೂಪಾಯಿವರೆಗೂ ಕೂಡ ಅಥವಾ ವಾಹನದ ಬೆಲೆಯ ಮೇಲೆ 75% ವರೆಗೆ ಸಬ್ಸಿಡಿಯನ್ನ ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ 3 ಲಕ್ಷ ಅಂದ್ರೆ ವಾಹನದ ಬೆಲೆ 50% ಅಷ್ಟನ್ನ ಸಬ್ಸಿಡಿ ಕೊಡ್ತಾರೆ. ಇದರೊಂದಿಗೆ OBC
OBC ಕ್ಯಾಟಗರಿ ಅಂತಂದ್ರೆ 3 ಲಕ್ಷ ರೂಪಾಯಿವರೆಗೆ ಸಬ್ಸಿಡಿ ಕೊಡ್ತಾರೆ. ಅಷ್ಟೇ ಅಲ್ಲ, ಪ್ಯಾಸೆಂಜರ್ ಆಟೋ ರಿಕ್ಷಾ ಮೇಲಿನ ಸಬ್ಸಿಡಿ 75,000ವರೆಗೆ ಇರುತ್ತೆ. ಹಾಗಾದ್ರೆ ಅರ್ಜಿ ಹೇಗೆ ಸಲ್ಲಿಸೋದು? ಸೊ ವಿವಿಧ ಸಮುದಾಯಗಳ ಅಭಿವೃದ್ಧಿ ನಿಗಮಗಳ ಅಡಿಯಲ್ಲಿ ಅರ್ಜಿಯಲ್ಲಿ ಫಲಾನುಭವಿಗಳು ಗ್ರಾಮವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ಕರ್ನಾಟಕ ಒನ್ ಅಥವಾ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಹಿಡ್ಕೊಂಡು ಸೇವಾ ಸಿಂಧು ಪೋರ್ಟಲ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಆನ್ಲೈನ್ ಆಫ್ಲೈನ್ ಎರಡರಲ್ಲೂ ಕೂಡ ಇರುತ್ತೆ. ಆನ್ಲೈನ್ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಅನ್ನ ಹಾಕಿದ್ದೀನಿ. ಆ ಒಂದು ವೆಬ್ಸೈಟ್ ಹೋಗಿ ನೀವು ಮೊದಲನೇದಾಗಿ ಲಾಗಿನ್ ಆಗಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಕೇಳ್ತಾರೆ, ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಒಂದು OTP ಬರುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಅಕೌಂಟ್ ಏನಿರುತ್ತೋ ಅದು ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ನಿಮಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತದ ಅಡಿಯಲ್ಲಿ ನೀವು ವಿವಿಧ ಯೋಜನೆಗಳನ್ನ ನೋಡಬಹುದು. ಅದರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅನ್ನುವಂಥದ್ದನ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಅರ್ಜಿದಾರರ ವಿವರ ಆಗಿರ್ಬೋದು, ವಾಹನ ವಿವರ ಆಗಿರ್ಬೋದು, ಬ್ಯಾಂಕ್ ವಿವರ ಆಗಿರ್ಬೋದು, ದಾಖಲಾತಿಗಳು ಅಥವಾ ಎಲ್ಲವನ್ನ ಪೂರ್ಣಗೊಳಿಸಿದ ನಂತರ ಅಲ್ಲಿ ಸಬ್ಮಿಟ್ ಬಟನ್ ಅನ್ನುವಂಥದ್ದಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ದಾಖಲೆಗಾಗಿ ಅರ್ಜಿ ಸ್ವೀಕೃತಿಯನ್ನ ಪ್ರಿಂಟ್ ತಗೊಳ್ಳಿ ಸ್ನೇಹಿತರೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅದನ್ನ ಡಿಟೇಲ್ಡ್ ಆಗಿ ನಿಮ್ಗೆ ಹೇಳ್ತೀನಿ. ಸೊ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಯಾರ್ಯಾರು ಅರ್ಜಿ ಸಲ್ಲಿಸಬಹುದು. ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯಾಪ್ತಿ ಒಳಪಡುವಂತ ಹಿಂದುಳಿದ ವರ್ಗದವರು. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಸೊ ಇದರಲ್ಲಿ ನಿಮ್ಮ ಕ್ಯಾಟಗರಿ ಇತ್ತು ಅಂತಂದ್ರೆ ನೀವು ಇದಕ್ಕೆ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಕರ್ನಾಟಕ ಒಕ್ಕಲಿಗ ಸಮುದಾಯ ಆಗಿರ್ಬೋದು. ಸೊ ಇಷ್ಟೂ ಕೂಡ ನಾನು ಏನ್ ಡಿಸ್ಪ್ಲೇ ಮಾಡಿದ್ದೀನೋ ಎಲ್ಲರೂ ಕೂಡ ಅರ್ಹರಾಗಿರ್ತೀರಾ. ಸೊ ಒಮ್ಮೆ ವಿಡಿಯೋನ ಪಾಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಅಂಡರ್ ಅಲ್ಲಿ ಬರುತ್ತಾ, ನೀವು ಅರ್ಜಿಯನ್ನ ಸಲ್ಲಿಸಬಹುದಾ ಅನ್ನುವಂಥದ್ದು. ಸೊ ಈಗ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅನ್ನೋದು ಗೊತ್ತಾಯ್ತು. ಸೊ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನ ಕೂಡ ನಾನು ಹೇಳಬೇಕಲ್ವಾ. ಸೊ ಅರ್ಜಿದಾರರು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಳ್ಬೇಕು ಸ್ನೇಹಿತರೆ. ಅಥವಾ ನೀವು ಗ್ರಾಮವನ್ನು ಹೋಗ್ತೀರಾ ಅಂತಂದ್ರೂ ಕೂಡ ಇಷ್ಟೂ ಕೊಡಬೇಕಾಗತ್ತೆ. ಸೊ ಅರ್ಜಿದಾರರು ಹಿಂದುಳಿದ ವರ್ಗಗಳಿಗೆ ಸೇರಿರಬೇಕು. ಹಾಗೆ ಸಂಬಂಧಿಸಿದಂತ ತಾಲೂಕು ತಹಶೀಲ್ದಾರರು ಅಥವಾ ಕಂದಾಯ ಅಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ ಪಡೆದಂತ ಜಾತಿ ಕುಟುಂಬದ ವಾರ್ಷಿಕ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿದಾರರ ವಾಸದ ಅಂದ್ರೆ ಅಡ್ರೆಸ್ ಪ್ರೂಫ್ ಅನ್ನ ಕೊಡಬೇಕು. ಸಕ್ಷಮ ಪ್ರಾಧಿಕಾರಗಳು ನೀಡಿದಂತ ಆಧಾರ್ ಕಾರ್ಡ್, ಚುನಾವಣಾ ಗುರುತಿನ ಚೀಟಿ, ಪಡಿತರ ಚೀಟಿಯನ್ನ ಕೊಡಬೇಕು. ಲಘು ವಾಹನ ಚಾಲನಾ ಪರವಾನಗಿ ದೃಢೀಕರಣವನ್ನ ಪ್ರತಿಯನ್ನ ಕೊಡಬೇಕಾಗತ್ತೆ. ಅರ್ಜಿದಾರರ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರಬಹುದು. ಅರ್ಜಿದಾರರು ನಿರುದ್ಯೋಗಿ ಆಗಿರಬೇಕು ಸ್ನೇಹಿತರೆ. ಸ್ವಯಂ ಘೋಷಣಾ ಪತ್ರವನ್ನ ಸಲ್ಲಿಸೋದು ಕಡ್ಡಾಯ. ಸೊ ಅವ್ರಿಗೋಸ್ಕರ ಅಂದ್ರೆ ಕೆಲಸ ಯಾರಿಲ್ವೋ ಅವ್ರಿಗೋಸ್ಕರನೇ ಈ ಒಂದು ಯೋಜನೆ ತಂದಿರೋದು. ಸೊ ಹಾಗಾಗಿ ಅದನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಏನೆಲ್ಲ ಸೌಲಭ್ಯ ಸಿಗುತ್ತೆ ಈ ಯೋಜನೆ ಅಡಿಯಲ್ಲಿ? ಈ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಲ್ಲಿ ಸ್ವ ಉದ್ಯೋಗವನ್ನ ಉತ್ತೇಜನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರಕು ಸಾಗಾಣಿಕೆ ವಾಹನ ಖರೀದಿ ಉದ್ದೇಶದ ಜೊತೆಗೆ ಸಾರಿಗೆ ವಾಹನ, ಟ್ರ್ಯಾಕ್ಟರು, ಇತರ ವ್ಯಾಪಾರಿ ಉದ್ದೇಶಗಳಿಗೆ 70% ಅಥವಾ ಗರಿಷ್ಠ 4 ಲಕ್ಷಗಳ ಸಹಾಯಧನ ಸಿಗ್ತಾ ಇದೆ. ಉಳಿದ ಮೊತ್ತ ನೀವು ಬ್ಯಾಂಕ್ನಲ್ಲಿ ಸಾಲ ರೂಪವಾಗಿ ಪಡ್ಕೊಳ್ಬಹುದು. ಸಹಾಯದ ಗರಿಷ್ಠ ಮೊತ್ತ ಘಟಕ ವೆಚ್ಚದ 70% ಆಗಿರುತ್ತೆ. ಅಂದ್ರೆ 3.5 ಲಕ್ಷ ನಿಮಗೆ ಘಟಕ ವೆಚ್ಚ. ಉಳಿದ ಭಾಗವನ್ನ ನೀವು ಬ್ಯಾಂಕ್ ಅಲ್ಲಿ ಸಾಲವಾಗಿ ಪಡ್ಕೊಳ್ಬಹುದು. ಈ ಯೋಜನೆಯಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಸೊ ಪ್ರವರ್ಗ 1 ಹಾಗೆ 2A ಶೇಕಡ 85% ವರೆಗೆ, ಪ್ರವರ್ಗ 3A 3Bಗೆ ಶೇಕಡ 15% ವರೆಗೆ ಮೀಸಲಾತಿಯನ್ನ ನಿಗದಿಪಡಿಸಿದ್ದಾರೆ. ಇನ್ನುಳಿದ ನಿಗಮಗಳಲ್ಲಿ ಆಯಾ ನಿಗಮದ ವ್ಯಾಪ್ತಿಗೆ ಬರುವಂತ ಎಲ್ಲಾ ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನ ಕೊಡ್ತಾರೆ ಸ್ನೇಹಿತರೆ. ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ಸಾಲ ನಾವು ತಗೊಂಡ್ರೆ ಯಾವಾಗ ಮಂಜೂರಾತಿ ಇರುತ್ತೆ ಅಂದ್ರೆ ರಿಟರ್ನ್ ಯಾವಾಗ? ಸೊ ನಿಗಮಗಳಿಂದ ಈ ಯೋಜನೆಯಲ್ಲಿ ಸೌಲಭ್ಯ ಒದಗಿಸುವ ಅರ್ಜಿದಾರರಿಂದ ಈಗ ಆನ್ಲೈನ್ ಅಲ್ಲಿ ನೀವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀರಾ ಅಂತಂದ್ರೆ ಆ ಅರ್ಜಿಯನ್ನ ಜಿಲ್ಲಾ ವ್ಯವಸ್ಥಾಪಕರು ಸ್ವೀಕೃತ ಅವರು ತಗೊಳ್ತಾರೆ. ಸೊ ಅರ್ಜಿಗಳನ್ನ ಚೆಕ್ ಮಾಡ್ತಾರೆ. ಮಾನ್ಯ ಶಾಸಕರು, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇವರುಗಳು ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯ ಮುಂದೆ ಮಂಡಿಸಿ ಆಯಾ ಜಿಲ್ಲೆಗೆ ವಿಧಾನಸಭಾ ಕ್ಷೇತ್ರಕ್ಕೆ ನಿಗದಿಪಡಿಸಿದಂತ ಅಂದ್ರೆ ಅಲ್ಲಿ ನಿಮ್ಗೆ ಇಷ್ಟು ಕೌಂಟ್ ಅಂತ ಇರುತ್ತೆ, ಇಷ್ಟು ಜನರಿಗೆ ಮಾತ್ರ ಅಂತ ಇರುತ್ತೆ. ಸೊ ಅಲ್ಲಿ ಅರ್ಜಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಸ್ನೇಹಿತರೆ. ಅದಾದ್ಮೇಲೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಶಿಫಾರಸು ಮಾಡ್ತಾರೆ. ಸದರಿ ಬ್ಯಾಂಕ್ ಶಾಖೆಯವರು ಈ ಅರ್ಜಿಗಳನ್ನ ಚೆಕ್ ಮಾಡಿ ಸಾಲ ಮಂಜೂರಾತಿಗೆ ಪರಿಗಣಿಸ್ತಾರೆ ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಕಂಪ್ಲೀಟ್ ಒಂದು ದೊಡ್ಡ ಪ್ರೊಸೆಸ್ ಇರುತ್ತೆ. ಅರ್ಜಿಯನ್ನ ನೀವು ಅದು ಅರ್ಜಿ ಓಕೆ ಆಗಬೇಕು ಅಂತಂದ್ರೆ, ಬಟ್ ಇಲ್ಲಿ ನೀವು ಒಮ್ಮೆ ಅರ್ಜಿ ನಿಮಗೆ ಪ್ರೊಸೆಸ್ ಆಯ್ತು, ಸಾಲ ತಗೊಂಡ್ರಿ ಅಂತಂದ್ರೆ
ಈ ಯೋಜನೆಯಲ್ಲಿ ಬ್ಯಾಂಕ್ಗಳಿಂದ ಪಡೆದಂತ ಸಾಲವನ್ನ ಬ್ಯಾಂಕ್ ಶಾಖೆಯವರು ನಿಗದಿಪಡಿಸಿದಂತ ಕಂತುಗಳ ರೀತಿ ನೀವು ಅಸಲನ್ನ ಕಟ್ತಾ ಬರಬೇಕಾಗತ್ತೆ. ಬಡ್ಡಿಯನ್ನ ಫಲಾನುಭವಿಗಳು ಬ್ಯಾಂಕ್ಗಳಿಗೆ ಮರುಪಾವತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಈ ಯೋಜನೆ ಅನುಷ್ಠಾನಕ್ಕೆ ಕಾಲಕ್ಕೆ ಅಗತ್ಯ ಇರುವಂತಹ ತಿದ್ದುಪಡಿ ಆಗಿರ್ಬೋದು, ಚೇಂಜಸ್ ಆಗ್ತಾನೆ ಇರುತ್ತೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಬಟ್ ಈಗ ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ನಾವು ಒಂದು ಆಟೋ ಓಡಿಸ್ತೀವಿ ಅಥವಾ ಏನಾದರೂ ಒಂದು ನಮಗೆ ಕೆಲಸ ಬೇಕು ಅಂತಂದ್ರೆ ನಿಮಗೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಹಣವನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಒಮ್ಮೆ ನೀವು ಈ ಯೋಜನೆಯ ಸಬ್ಸಿಡಿಯನ್ನ ಪಡ್ಕೊಂಡ್ಮೇಲೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಖರೀದಿಸಿದಂತ ವಾಹನವನ್ನ ಸಾಲ ರಿಟರ್ನ್ ಮಾಡೋ ತನಕ ನೀವು ಮಾರಾಟ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಸೊ ಟ್ಯಾಕ್ಸಿಯಿಂದ ಯೆಲ್ಲೋ ಬೋರ್ಡ್ ಅನ್ನ ತೆಗೆದು ಹಾಕೋ ಹಾಗಿಲ್ಲ, ಅಂದ್ರೆ ವೈಟ್ ಬೋರ್ಡ್ಗೆ ಕನ್ವರ್ಟ್ ಮಾಡೋ ಹಾಗಿಲ್ಲ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲ ಅಂತಂದ್ರೆ ಲೀಗಲಿ ಒಂದಷ್ಟು ಪ್ರಾಬ್ಲಮ್ಗಳು ಬರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಸ್ವಾವಲಂಬಿ ಸಾರಥಿ ಯೋಜನೆ ಅನ್ನುವಂಥದ್ದು ಸರ್ಕಾರದ ಒಂದು ಸೂಪರ್ ಸ್ಕೀಮ್ ಆಗಿರುತ್ತೆ. ಸೊ ಈ ಯೋಜನೆಯ ಸದುಪಯೋಗವನ್ನ ಪಡಿಸ್ಕೊಳ್ಳಿ, ಜೊತೆಗೆ ಒಂದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.